ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಇವತ್ತು ನೋವಾ ಬಿಸ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಬಗ್ಗೆ ತಿಳಿದುಕೊಳ್ಳೋಣ. ಕಂಪ್ನಿ ಬಂದುಬಿಟ್ಟು ಮಹಾರಾಷ್ಟ್ರ ಗುರುಗಾಂವ್ದಲ್ಲಿದೆ. ಕಂಪ್ನಿ ಬಗ್ಗೆ ನಿಮಗೆ ಡೀಟೇಲ್ಸ್ ಬೇಕು ಅಂದರೆ PDF ನಾನು ಕಳಿಸ್ಕೊಡ್ತೀನಿ, ಕಾಲ್ ಮಾಡಿ. ಸೊ ಇಲ್ಲಿ ನಿಮಗೆ ಎಲ್ಲ ಥರ ಸರ್ಟಿಫಿಕೇಟ್ ಕೂಡ ಕಂಪ್ನಿ ಬಗ್ಗೆ ಕಾಣಿಸ್ತಾ ಇದೆ ಸ್ಕ್ರೀನ್ ಮೇಲೆ. ಸೊ ನೆಕ್ಸ್ಟ್, ಹಾಗಾದರೆ ನೋವಾ ಬಿಸ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್ ಅಂದ್ರೇನು? ಈ ಕಂಪ್ನಿ ಏನು ಕೆಲಸ ಮಾಡುತ್ತೆ, ಈ ಕಂಪ್ನಿಯಿಂದ ನಾವು ಎಷ್ಟು ಅರ್ನ್ ಮಾಡ್ಬೋದು, ಹೇಗೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ಸೊ ಫಸ್ಟಿಗೆ ನೀವು ಒಂದು ಮೆಂಬರ್ಶಿಪ್ ಆಗಬೇಕಾಗತ್ತೆ. ಸೊ ಕಂಪ್ನಿಗೆ ಮೆಂಬರ್ಶಿಪ್ ಆಗಲಿಕ್ಕೆ 3,500 ರೂಪಾಯಿ ಪೇ ಮಾಡಬೇಕಾಗತ್ತೆ. ನಿಮಗೆ ಡೈಲಿ ಕ್ಯಾಪಿಂಗ್ ಬಂದುಬಿಟ್ಟು 10,000 ಇದೆ. ಸೊ ಈ ಅಮೌಂಟನ್ನು ನೀವು ಕಂಪ್ನಿಗೆ ಪೇ ಮಾಡಿದರೆ ಕಂಪ್ನಿ ನಿಮಗೆ ರಿಟರ್ನ್ ಆಗಿ 25 ಗ್ರಾಮ್ದಿಂದ ಹಿಡಿದು 35 ಗ್ರಾಮ್ ತನಕ ಸಿಲ್ವರ್ ಐಟಮನ್ನು ಕೊಡುತ್ತೆ. ಅದು ಕಾಲ್ಗೆಜ್ಜೆ ಆಗಿರ್ಬೋದು ಅಥವಾ ದೇವ್ರ ಫೋಟೋ ಫ್ರೇಮ್ ಆಗಿರ್ಬೋದು, ನಿಮ್ಮ ಇಷ್ಟ, ನೀವು ಯಾವುದಾದ್ರೂ ಒಂದು ತಗೋಬೋದು. ಸೊ ಪೇ ಮಾಡಿದ್ದಕ್ಕೆ ನಿಮಗೆ ಅದಕ್ಕೆ ತಕ್ಕಂತೆ ನಿಮಗೆ ಒಂದು ಗಿಫ್ಟ್ ಕಂಪ್ನಿ ಕಡೆಯಿಂದ ಸಿಲ್ವರ್ ಐಟಮ್ ಅಂದರೆ ಬೆಳ್ಳಿ ಐಟಮ್ಮು ಸಿಗುತ್ತೆ. ನೆಕ್ಸ್ಟ್, ನಿಮಗೆ ಪ್ರತಿ ಭಾನುವಾರ ಮೀಟಿಂಗ್ ಇರುತ್ತೆ ಕಂಪ್ನಿ ಬಗ್ಗೆ ತಿಳ್ಕೊಳ್ಳಿಕ್ಕೆ. ಸೊ ನೆಕ್ಸ್ಟ್, ನಿಮಗೆ 7,000 ನೀವು ಪೇ ಮಾಡಿದರೆ, ನಾವು 25,000 ಅರ್ನ್ ಮಾಡಬೇಕು ಅನ್ನೋರು 7,000 ಪೇ ಮಾಡಿಬಿಟ್ಟು ಅದಕ್ಕೆ ತಕ್ಕಂತೆ ಐಟಮನ್ನು ನೀವು 50 ಗ್ರಾಮ್ ಸಿಲ್ವರ್ ಐಟಮನ್ನು ತಗೋಬೋದು. 14,000 ಪೇ ಮಾಡಿದರೆ 60,000 ಒಂದು ದಿನಕ್ಕೆ ನೀವು ಅರ್ನ್ ಮಾಡ್ಬೋದು. ಸೊ ಅದಕ್ಕೆ ನಿಮಗೆ ಕಂಪ್ನಿಯಿಂದ 100 ಗ್ರಾಮ್ ಸಿಲ್ವರ್ ಐಟಮನ್ನು ಕೊಡುತ್ತೆ. ಸೊ ಹಾಗಾದರೆ ಬೆನಿಫಿಟ್ಸ್ ಏನಿದೆ, ಟೈಪ್ಸ್ ಆಫ್ ಇನ್ಕಮ್ ಯಾವ್ಯಾವಿದೆ ಅನ್ನೋದಾದರೆ, ಸ್ಪಾನ್ಸರ್ಶಿಪ್ ಇನ್ಕಮ್ ಇದೆ, ಮ್ಯಾಚಿಂಗ್ ಇನ್ಕಮ್ ಇದೆ, ಅಪ್ಲೈನ್ ಇನ್ಕಮ್ ಇದೆ, ಡೌನ್ಲೈನ್ ಇನ್ಕಮ್ ಇದೆ, ಲೈಫ್ ಟೈಮ್ ಸ್ಟಾರ್ಟಪ್ ರಿವಾರ್ಡ್ ಪಾಯಿಂಟ್ ಇದೆ. ಎಲ್ಲ ನಾನು ಈ ವಿವರವಾಗಿ ಈ ವಿಡಿಯೋದಲ್ಲಿ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್, ಕಾಲ್ ಮಾಡಿ ನಿಮಗೆಲ್ಲ ಡೀಟೇಲ್ಸನ್ನು ಹೇಳ್ತೀನಂತೆ. ಹಾಗಾದರೆ ಮ್ಯಾಚಿಂಗ್ ಬೆನಿಫಿಟ್, ಇಲ್ಲಿ ಬೈನರಿ ಸಿಸ್ಟಮ್ ಇದೆ ಈ ಕಂಪ್ನಿದು. ಸೊ ಸ್ಪಾನ್ಸರ್ಶಿಪ್ ಇನ್ಕಮ್ ಯಾವ ರೀತಿ ಇದೆ ಅಂದರೆ, ನಿಮಗೊಂದು ಜಾಯ್ನಿಂಗ್ ಆಗ್ತಿದ್ದಂಗೆ ನಿಮಗೆ 5% ಅಮೌಂಟು ಸಿಕ್ಬಿಡುತ್ತೆ. ಸೊ ನೆಕ್ಸ್ಟ್, ನಿಮಗೆ ವಿಡ್ರಾಗೆ 1:2, 2:1 ಇರಬೇಕಾಗತ್ತೆ. ಸೊ 10% ಇನ್ಕಮ್ಮು ನಿಮಗೆ ಪೇರ್ ಮ್ಯಾಚಿಂಗ್ ಆದ ತಕ್ಷಣವೇ ಸಿಗುತ್ತೆ. ಈಗ ನೀವು ಮೆಂಬರ್ ಆಗಿದ್ದೀರಾ, ನೀವು ಗೋಲ್ಡನ್ನು ಸಿಲ್ವರನ್ನು ಬೈ ಮಾಡಿದ್ದೀರಾ, ಹಾಗೆ ನೀವು ಬೇರೆ ಫ್ರೆಂಡ್ಸಿಗೆ ಏನಾದರೂ ಮೆಂಬರ್ ಮಾಡಿ ಗೋಲ್ಡನ್ನು ಅವರೂ ತೊಗೊಂಡ್ರೆ, ಅಥವಾ ಗೋಲ್ಡ್ ತೊಗೊಳ್ಳದೇ ಇರಲಿ, ಮೆಂಬರನ್ನು ಮಾಡಿದ್ದೇ ಆದರೆ ನಿಮಗೆ ಪೇರ್ ಮ್ಯಾಚಿಂಗ್ ಇನ್ಕಮ್ ಸಿಗುತ್ತೆ, ಜಾಯ್ನಿಂಗ್ ಇನ್ಕಮ್ ಸಿಗುತ್ತೆ. ಗೋಲ್ಡ್ ಪರ್ಚೇಸ್ ಮಾಡಿದ್ರು ಕೂಡ ನಿಮಗೆ 10% ಇನ್ಕಮ್ ಸಿಗುತ್ತೆ. ಮತ್ತು ಅವ್ರು ಬೇರೆಯವರಿಗೆ ಏನಾದರೂ ಮೆಂಬರ್ಶಿಪ್ ಮಾಡಿದರು, ಅವರು ಗೋಲ್ಡ್ ತೊಗೊಂಡ್ರು ಅಂದರೆ ನಿಮ್ಮ ಅಮೌಂಟು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ನಿಮಗೆ ಇನ್ಕಮ್ ಜಾಸ್ತಿ ಆಗುತ್ತೆ. ಸೊ 10% ಫಸ್ಟ್ ಲೆವೆಲಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಇಲ್ಲಿ ಲೆವೆಲ್ ವೈಸನ್ನು ಡಿಸ್ಪ್ಲೇ ಮಾಡಿದ್ದಾರೆ. ಲೆವೆಲ್ ಫಸ್ಟಲ್ಲಿ ನಿಮಗೆ 10% ಸಿಗುತ್ತೆ, 2ಅಲ್ಲಿ 5%, 3ಅಲ್ಲಿ 4%, ಹಾಗೆ ಅಪ್ ಟು 6 ತನಕ 1% ಇನ್ಕಮ್ ನಿಮಗೆ ಸಿಗುತ್ತೆ. ಹಾಗಾದರೆ ರೀಪರ್ಚೇಸ್ ಪ್ಲ್ಯಾನ್ ಏನು ನೋಡೋಣವಾ? ರೀಪರ್ಚೇಸ್ ಪ್ಲ್ಯಾನ್ ಅಂದರೆ, ನಿಮಗೆ ಇಲ್ಲಿ ನೀವು ಜನರನ್ನು ಸೇರಿಸೋವಂಥ ಅವಶ್ಯಕತೆ ಇಲ್ಲ. ಜಸ್ಟ್ ಕಂಪ್ನಿನೇ ನಿಮ್ಮ ಕೆಳಗಡೆ ಆಟೋ ಐಡಿಯನ್ನು ಹಾಕ್ತಾ ಹೋಗುತ್ತೆ. ಸೊ 14,000 ನೀವು ಪೇ ಮಾಡಿ ಅದಕ್ಕೆ ತಕ್ಕಂತೆ ನೀವು ಗೋಲ್ಡನ್ನು ಅಥವಾ ಸಿಲ್ವರನ್ನು ತೊಗೋಬೋದು. ಕಂಪ್ನಿ ಅದಕ್ಕೂ ಕೂಡ ನಿಮಗೆ ಆಪ್ಷನ್ ಕೊಟ್ಟಿದೆ. ಸೊ ಹಾಗಾದರೆ 14,000 ನಾವು ಪೇ ಮಾಡಿ ಅದಕ್ಕೆ ತಕ್ಕಂತೆ ಗೋಲ್ಡು ಸಿಲ್ವರ್ ತೊಗೊಂಡ್ರೆ ನೀವೇನು ಮಾಡೋ ಹಾಗಿಲ್ಲ. ಪೇ ಮಾಡಿ ಅದಕ್ಕೆ ತಕ್ಕಂತೆ ನೀವು ಗೋಲ್ಡ್ ಸಿಲ್ವರ್ ತೊಗೊಂಡು ಹಾಗೆ ಬಿಟ್ಟರೆ ಸಾಕು. ನಿಮಗೆ 3 ತಿಂಗಳೋ 5 ತಿಂಗಳೋ 1 ವರ್ಷನೋ ಆದಮೇಲೆ ನಿಮ್ಮ ಕೆಳಗಡೆ ಐಡಿಗಳು ಜಾಯಿನ್ ಆಗಿ ನಿಮಗೆ 20 ID ನಿಮ್ಮ ಕೆಳಗಡೆ ಆಯಿತು ಅಂದರೆ ನಿಮಗೆ 10,000 ಸಿಗುತ್ತೆ. ಹಾಗೆ 20 ID ಸೆಕೆಂಡ್ ಲೆವೆಲ್ಗೆ ಹೋದಾಗ ನಿಮಗೆ 10 ಗ್ರಾಮ್ ಗೋಲ್ಡು ಚೈನ್ ಸಿಗುತ್ತೆ, ಮತ್ತು ಗೋವಾ ಟ್ರಿಪ್ ಸಿಗುತ್ತೆ. ಹೀಗೆ ಅಪ್ ಟು ನಿಮ್ಮ ಕೆಳಗಡೆ ಏನಾದರೂ 4th ಲೆವೆಲಲ್ಲಿ 20 ID ಆಯಿತು ಅಂದರೆ ನಿಮಗೆ 2 ಕೋಟಿ ಕ್ಯಾಶ್ ಸಿಗುತ್ತೆ, ವಿಲ್ಲಾ ಸಿಗುತ್ತೆ, ಗೋಲ್ಡ್ ಸಿಗುತ್ತೆ, ಜ್ಯುವೆಲರಿ ಎಲ್ಲ ಸಿಗುತ್ತೆ. ಸೊ ಈ ಸ್ಕ್ರೀನ್ ಮೇಲೆಲ್ಲ ಕಾಣಿಸ್ತಾ ಇದೆ ಫ್ರೆಂಡ್ಸ್, ಇಲ್ಲಿ ಲೆವೆಲ್ ವೈಸ್ ಏನೇನು ಸಿಗುತ್ತೆ ಅಂತೇಳಿ. ಸೊ ನೆಕ್ಸ್ಟ್, ಲೈಫ್ ಟೈಮ್ ರಿವಾರ್ಡ್ಸ್. ಹಾಗಾದರೆ ರಿವಾರ್ಡ್ಸ್ ಏನೇನಿದೆ ಅನ್ನೋದಾದರೆ, ಫಸ್ಟ್ ರ್ಯಾಂಕಲ್ಲಿ ನೀವು ಅಚೀವ್ ಮಾಡಿದರೆ ಮ್ಯಾಚಿಂಗ್ ಪಾಯಿಂಟ್ 50 ಆಯಿತು ಅಂದರೆ ಸ್ಟಾರ್ ಲೆವೆಲ್ ಆಗ್ತೀರಾ. 150 ಮ್ಯಾಚಿಂಗ್ ಪಾಯಿಂಟ್ ಆಯಿತು ಅಂದರೆ ಸಿಲ್ವರ್ ಬರುತ್ತೆ. ಸೊ ಹಾಗೆ ಗೋಲ್ಡು, ರುಬಿ, ಈ ರೀತಿ ಎಲ್ಲ ಇದೆ ಫ್ರೆಂಡ್ಸ್. ಓಕೆ, ಸೊ ನಿಮಗೆ ಸ್ಟಾರ್ ಆದರೆ ನಿಮಗೆ ಏನೇನು ಸಿಗುತ್ತೆ ಅನ್ನೋದಾದರೆ, 2,500 ಸಿಗುತ್ತೆ, 1,000 ರೂಪಾಯಿ 4 ತಿಂಗಳ ಸಿಗುತ್ತೆ, 2 ನೈಟು 3 ಡೇಸು ಗೋವಾ ಟ್ರಿಪ್ ಇರುತ್ತೆ. ನೆಕ್ಸ್ಟ್ ನಿಮಗೆ ಮಂತ್ಲಿ ಮೇಂಟೆನೆನ್ಸ್ ಮ್ಯಾಚಿಂಗ್ ರಿವಾರ್ಡ್ ಪಾಯಿಂಟ್ಸ್ ಅಂತ 5 ಸಿಗುತ್ತೆ. ಹೀಗೆ ಪ್ರತಿಯೊಂದು ನೀವು
ರಿವಾರ್ಡನ್ನು ಗಳಿಸಿದಾಗ ನಿಮಗೆ ಅದರ ತಕ್ಕಂತೆ ಏನೇನು ಬೆನಿಫಿಟ್ ಇದೆ ಅಂತ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಓಕೆ, ಸೊ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂದರೆ ಅಡ್ಮಿನ್ ಚಾರ್ಜು 10% ನಿಮಗೆ ಡಿಡಕ್ಟ್ ಮಾಡ್ತಾರೆ, ಮತ್ತು TDS ಬಂದುಬಿಟ್ಟು 5% ಇರುತ್ತೆ. ಡೈಲಿ ಕ್ಲೋಸಿಂಗ್, ಡೈಲಿ ಪೇಔಟ್ ಇದೆ. ನೀವು ಡೈಲಿ ಪೇಔಟ್ ಮಾಡ್ಬೋದು, ಅಂದರೆ ವಿಡ್ರಾ ಮಾಡ್ಕೋಬೋದು. ಮಿನಿಮಮ್ 300 ಆಯಿತು ಅಂದರೆ ಡೈಲಿ ವಿಡ್ರಾ ಇರುತ್ತೆ ಫ್ರೆಂಡ್ಸ್. ಓಕೆ, ಸೊ ಪ್ರತಿಯೊಂದು ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಸಿಂಪಲ್ ಇದೆ, ತುಂಬ ಚೆನ್ನಾಗಿದೆ. ನಿಮ್ಮ ಅಪ್ರಾಕ್ಸಿಮೇಟ್ಲಿ ನಿಮಗೆ 60,000 ಒಂದು ದಿನಕ್ಕೆ ಗಳಿಸ್ಬೇಕು ಅಂದರೆ 3 ತಿಂಗಳದಿಂದ 4 ತಿಂಗಳ ಹಿಡಿಯುತ್ತೆ ಫ್ರೆಂಡ್ಸ್. ಓಕೆ, ಇಲ್ಲ ನಾನು ಜಾಸ್ತಿ ಎಫರ್ಟ್ ಹಾಕ್ತೀನಿ, ಒಂದೇ ತಿಂಗಳಲ್ಲಿ ನಾನು ಮಾಡ್ತೀನಿ, ಜನರನ್ನು ಫಾಸ್ಟಾಗಿ ಜಾಯಿನ್ ಮಾಡಿಸ್ತೀನಿ ಅನ್ನೋದಾದರೆ 100% ನೀವು ಒಂದೇ ತಿಂಗಳಲ್ಲೇ 60,000 ಒಂದು ದಿನಕ್ಕೆ ಅರ್ನ್ ಮಾಡ್ಬೋದು. ಯಾಕಂದರೆ ಪ್ರತಿಯೊಬ್ಬರಿಗೂ ಗೋಲ್ಡ್ ಸಿಲ್ವರ್ ಬೇಕೇ ಬೇಕು ಜೀವನಕ್ಕೆ. ಓಕೆ, ನೀವು ಪೇ ಮಾಡಿರುವಂತಹ ಅಮೌಂಟಿಗೆ ಕಂಪ್ನಿ ಕೂಡ ನಿಮಗೆ ಸಿಲ್ವರ್ ಬೆಳ್ಳಿನೂ ಕೊಡುತ್ತೆ, ಮತ್ತು 14,000 ನೀವು ನಾನ್ ವರ್ಕಿಂಗಲ್ಲಿ ಪೇ ಮಾಡಿದ ತಕ್ಷಣ ನಿಮಗೆ ಗೋಲ್ಡು ಕೂಡ ಸಿಗುತ್ತೆ. ಸೊ ಹೀಗಾಗಿ ನೀವು ಕೊಟ್ಟಿರುವಂತಹ ಅಮೌಂಟಿಗೆ ಕಂಪ್ನಿ ನಿಮಗೆ ಮೋಸ ಮಾಡಿಲ್ಲ. ಸೊ ಅದಕ್ಕೆ ತಕ್ಕಂತೆ ಒಂದು ಗಿಫ್ಟನ್ನು ಕೊಡ್ತಾ ಇದೆ. ಈ ರೀತಿ ಒಂದು ಒಳ್ಳೆ ಅದ್ಭುತವಾದ ಪ್ಲ್ಯಾನ್ ಇದೆ ಫ್ರೆಂಡ್ಸ್. ಹೆಚ್ಚಿನ ಮಾಹಿತಿಗೆ ನನಗೆ ಕರೆ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.